ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ರಾಹುಲ್ ಗಾಂಧಿ ಮೀಟಿಂಗ್. ಸಿದ್ದು ಭೇಟಿಗೂ ಮುನ್ನ ಮಾಹಿತಿಯನ್ನ ರಾಹುಲ್ ಗಾಂಧಿಯವರು ಪಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಮಾಹಿತಿ ಪಡೆದಿದ್ರು? 2023ರ ಮಾತುಕತೆಯ ಬಗ್ಗೆ ವಿವರಣೆಯನ್ನ ರಾಹುಲ್ ಗಾಂಧಿಯವರು ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರಿಗೆ ಎಐಸಿಸಿ ನಾಯಕರು ವಿವರಣೆಯನ್ನ ಕೊಟ್ಟಿದ್ರು. ಅವತ್ತೇನಾಯ್ತು? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಅವರಿಂದ ರಾಹುಲ್ ಗಾಂಧಿಯವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಅಧಿಕಾರ ಹಂಚಿಕೆಯ ಕುರಿತು ಅವತ್ತಿನ ದಿನ ಮಾತುಕತೆ ಆಯ್ತಲ್ಲ, ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಪ್ರಸ್ತಾಪಿಸಲಾಗ್ತಾ ಇದೆಯಲ್ಲ, ಅವತ್ತೇನೇನು ಬೆಳವಣಿಗೆಗಳಾಯ್ತು, ಯಾರು ಏನ್ ಹೇಳಿದ್ರು, ಅದಕ್ಕೆ ಎಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ರ? ಸಮ್ಮತಿಯನ್ನ ಸೂಚಿಸಿದ ಹೊರತಾಗಿಯೂ ಕೂಡ ಅಧಿಕಾರವನ್ನ ಅಥವಾ ನಾಯಕತ್ವವನ್ನ ಹಸ್ತಾಂತರ ಮಾಡೋದಕ್ಕೆ ಇವತ್ತು ಇಷ್ಟು ಸಮಸ್ಯೆ ಆಗಲು ಏನ್ ಕಾರಣ? ಈ ವಿವರಣೆಗಳನ್ನ ಸಿದ್ದರಾಮಯ್ಯನವರ ಭೇಟಿಗೂ ಮುನ್ನ ರಾಹುಲ್ ಗಾಂಧಿಯವರು ಎಐಸಿಸಿ ನಾಯಕರಿಂದ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭರವಸೆ ನೀಡಿದ್ರೆ ಅದರಂತೆ ನಡ್ಕೊಳ್ಳೋದು ಸೂಕ್ತ. ಕೊಟ್ಟ ಮಾತನ್ನ ತಪ್ಪಬಾರದು. ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯ ವೇಳೆ ರಾಹುಲ್ ಗಾಂಧಿಯವರ ಪ್ರಸ್ತಾಪ ಇದೆ. 2 ಅವಧಿಯಲ್ಲಿ ಪಕ್ಷ ತಮ್ಮನ್ನ ಗೌರವದಿಂದ ನಡೆಸಿಕೊಂಡಿದೆ. ತಾವು ಮುಂದಿನ ಬೆಳವಣಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡಿ, ಮುಂದೆಯೂ ಗೌರವದಿಂದ ನಡೆಸಿಕೊಳ್ತೇವೆ ನಿಮ್ಮನ್ನ. ಅಹಿಂದ ಮತವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಿಮ್ಮ ಮುಂದುವರಿಕೆ ಇದೆಯಲ್ಲ, ಇದು ಅತ್ಯಗತ್ಯ. ಪಕ್ಷಕ್ಕೆ ನೀವು ಬಲ, ನೀವೇ ಶಕ್ತಿ. ನಿಮ್ಮನ್ನ ಬಹಳ ಗೌರವಯುತವಾಗಿ ನಾವು ನಡೆಸ್ಕೊಳ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ದಾರೆ. ಸಮತೋಲನಕ್ಕೆ ಎಲ್ಲ ನಾಯಕರಿಗೆ ಜವಾಬ್ದಾರಿಯನ್ನ ಕೊಡಲಾಗುತ್ತೆ, ಜವಾಬ್ದಾರಿ ಹಂಚಿಕೆಯನ್ನ ಮಾಡ್ತೇವೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮನ್ನ ಬಿಟ್ಟು ನಾವು ಬೇರೆಯವರನ್ನ ಕೂರಿಸಿ ನಿಮ್ಮನ್ನ ಸೈಡ್ಲೈನ್ ಮಾಡ್ತೀವಿ ಅಂತ ಯಾವತ್ತೂ ಕೂಡ ಅಂದುಕೊಳ್ಬೇಡಿ. ನಿಮಗೂ ಕೂಡ ಮಹತ್ತರ ಜವಾಬ್ದಾರಿ ಇದ್ದೇ ಇರುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿಯವರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅಂದು ಕೊಟ್ಟ ಮಾತು ಅಂತ ಹೇಳಿ ಚರ್ಚೆ ಆಗ್ತಾ ಇದ್ದಂತಹ ವಿಚಾರವಾಗಿ ರಾಹುಲ್ ಗಾಂಧಿಯವರು ಸಿಎಂ ಅವರ ಭೇಟಿಗೂ ಮುನ್ನ ಎಐಸಿಸಿ ನಾಯಕರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಅನ್ನೋದು ಒಂದು ವಿಚಾರ. ಆದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಅವರಿಗೆ ಸಿಗುವಂತಹ ಸ್ಥಾನಮಾನಗಳ ಬಗ್ಗೆಯೂ ಕೂಡ, ಜವಾಬ್ದಾರಿಯ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿಯವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನೋದು. ಹೌದು ಮಧುಶ್ರೀ, ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗಲೆಲ್ಲ ಕೊಟ್ಟ ಮಾತಿನ ವಿಚಾರವನ್ನ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ರು. ಅಂದ್ರೆ 2023ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ 2.5 ವರ್ಷದ ಬಳಿಕ ಅಧಿಕಾರ ಹಂಚಿಕೆ ಮಾಡಿಕೊಡ್ತೀನಿ ಅಥವಾ ಪವರ್ ಶೇರಿಂಗ್ ನಿಭಾಯಿಸಿ ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟ ಮಾತನ್ನ ಈ ಒಂದು ವಿಚಾರವನ್ನ ಇಟ್ಕೊಂಡು ಪದೇ ಪದೇ ನೆನಪಿಸುವಂತ ಕೆಲಸವನ್ನ ಮಾಡ್ತಿದ್ರು. ಸಿದ್ದರಾಮಯ್ಯನವರು ಕೂಡ ಹೇಳ್ಕೊಂಡು ಬಂದಿದ್ರು, ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅನ್ನುವಂತ ಪರೋಕ್ಷವಾದ ಮಾರ್ಮಿಕವಾದಂತಹ ಮಾತುಗಳ ಸರಣಿ ನಿರಂತರವಾಗಿ ನಡೆದಿತ್ತು. ಇದೀಗ ರಾಹುಲ್ ಗಾಂಧಿ ಅವರು ನಿನ್ನೆ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರದ ಆಧಾರದ ಮೇಲೆಯೇ ಪ್ರಸ್ತಾಪಗಳನ್ನ ಮಾಡಿದ್ದಾರೆ. 2023ರಲ್ಲಿ ಭರವಸೆಗಳನ್ನ ಕೊಟ್ಟ ಹಾಗೆ ನಡೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಎಲ್ಲ ವಿವರಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಯ ಗಮನಕ್ಕೆ ತರ್ತಾರೆ. ಅಂದ್ರೆ ಪವರ್ ಶೇರಿಂಗ್ ಅನ್ನುವಂಥದ್ರ ಬಗ್ಗೆ ನಮ್ಮ ನಡುವೆ ಮಾತುಕತೆ ಆಗಿತ್ತು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಾಗ ರಾಹುಲ್ ಗಾಂಧಿ ಅವರು ಸಹಜವಾಗಿ ಹೇಳ್ತಾರೆ, ಅವತ್ತು ಭರವಸೆ ಕೊಟ್ಟಿದ್ರೆ ಇವತ್ತು ನಡೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ದಿನದಿಂದಲೂ ಕೂಡ ಪಕ್ಷ ನಿಮ್ಮನ್ನ ಗೌರವದಿಂದ ನಡೆಸ್ಕೊಂಡಿದೆ, ಮುಂದೆಯೂ ಕೂಡ ಗೌರವದಿಂದ ನಡೆಸ್ಕೊಳ್ಳುತ್ತೆ, ಆದ್ರೆ ಮುಂದಿನ ಬೆಳವಣಿಗೆಗಳಿಗೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ನೀವು ಇನ್ನೊಬ್ಬ ನಾಯಕನಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನ ಪರೋಕ್ಷವಾಗಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರು ಆಗ ಹಾಕಿದಂತ ಒಂದು ಅಂಶ ಅಂತಂದ್ರೆ ಅಹಿಂದ ವರ್ಗಗಳ ಮತಗಳನ್ನ ಹಿಡಿದಿಡಬೇಕು ಅಂದ್ರೆ ತನ್ನ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವಂತ ಮತ್ತೊಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಆಗ ಉತ್ತರ ಕೊಟ್ಟಂತ ರಾಹುಲ್ ಗಾಂಧಿ ಅವರು ಎಲ್ಲ ನಾಯಕರಿಗೂ ಕೂಡ ನಾವು ಜವಾಬ್ದಾರಿಯನ್ನ ಸರಿಯಾಗಿ ಹಂಚಿಕೆಯನ್ನ ಮಾಡ್ತೀವಿ, ಅಹಿಂದ ಮತಗಳನ್ನ ಹಿಡಿದಿಟ್ಕೊಳ್ಳೋಕೆ, ಅಹಿಂದ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಏನೆಲ್ಲ ಜವಾಬ್ದಾರಿಗಳನ್ನ ನಾಯಕರಿಗೆ ಹಂಚಿಕೆ ಮಾಡಬೇಕೋ ಅದನ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಈ ಮಾತುಕತೆಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಅವರು ಕೂಡ ಸಂಪೂರ್ಣವಾದಂತ ಸಿದ್ಧತೆಗಳನ್ನ ಮಾಡಿಕೊಂಡೇ ಸಿದ್ದರಾಮಯ್ಯನವರನ್ನ ಚರ್ಚೆಗೆ ಕರೆದಿದ್ದಾರೆ. ಮುಂದಿನ
2028 ಚುನಾವಣೆ ಹೇಗೆ ಡ್ಯಾಮೇಜ್ ಮಾಡಬಹುದಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತ ವರದಿಯನ್ನ ತರಿಸ್ಕೊಂಡೇ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವ್ರ ಜೊತೆ ಇಷ್ಟು ಗಂಭೀರವಾದಂತ ಚರ್ಚೆಯನ್ನ ರಾಹುಲ್ ಗಾಂಧಿ ಮಾಡ್ತಿರ್ಲಿಲ್ಲ ಅನ್ನುವಂಥದ್ದು. 2028ಕ್ಕೆ ಏನ್ ತಯಾರಿ ಮಾಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು, ಯಾವ ರೀತಿ ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡೋದಕ್ಕೆ ಯಾವ ನಾಯಕರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಯಾರ ಪ್ಲೇಸ್ಮೆಂಟ್ ಎಲ್ಲಿ ಇರಬೇಕು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಬಳಿಕವೇ ಸಿದ್ದರಾಮಯ್ಯನವ್ರ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.